ಒಳಗಿದ್ದ ಕೇಳಕತ್ತೇನಿ ಏನಾತ್ ಹೇಳ ಅಂತಂದು ಇಬ್ಬರಿಗೆ ಒಮ್ಗೆ ಹೇಳ್ತಾನೆ ಬಾ ಅಂದ ನಿಮ್ಮ ಮನೆ ಕರ್ಕೊಂಬಂದಾಳ. ಏನಂತ ನನ್ನ ಎದುರು ಹೇಳಿದ್ರೆ ಬೇಡ ಅಂತ ತೆನಕಿಗೆ. ಆತಾತು ಸ್ವಲ್ಪ ಸಮಾಧಾನ ತಗೊಳ ಶಾರು, ಯಾಕೆ ಹಂಗೆ ಮಾಡ್ತಿದ್ದಿ? ಹೆಂಗ ಲಲಿತಕ್ಕ ಮನೆ ಒಳಗ ಬಂದೇವಿ, ಈಗ ಹೇಳೇ ಬಿಡ್ತಾನಲ್ಲ. ಯಾಕ ಸುಮ್ಮಿ ಏನೈತಿ ಅಂತ ಸಮಾಚಾರ? ಏನ್ ನಮ್ಗೆ ಯಾರಿಗೆ ಗೊತ್ತಿಲ್ದಂಗ ಮತ್ತೆ ಮಗಳ ಮದುವೆ ಏನಾರ ಮಾಡಕತ್ತಿದೆ ಏನ್ ಸಣ್ಣಕ್ಕಿದೆ? ನಾನು ಇದ್ದ ಮಾತ ಕೇಳಿದ್ ನೋಡಲ್ತ ಕೈಕಿಗೆ. ಏ ಆ ವಿಚಾರ ಅಲ್ರಿ ಸ್ವಲ್ಪ ಹೇಳೋ ತನಕ ಸಮಾಧಾನ ಅರ್ಥ ತಗೊಳ್ರಿ. ಅದು ನಮ್ಮ ಮೀನಾಕ್ಷಿ ಫೋನ್ ಮಾಡಿದ್ಲು. ಅಲ್ಲಲ್ಲಿ ಅದ್ರಾಗ ಏನ್ ದೊಡ್ಡ ಸಮಾಚಾರ ಐತಿ? ಇಟ್ ಫೋನ್ ಮಾಡಿದ್ಲು ಅಂತ ಹೇಳಾಕ ಉಂಡ್ರೆ ತಿಂದ್ರೆ ಆರಾಮದಿರಿ ಅಂತ ಕೇಳಿರ್ತಾಳ, ಮತ್ತೇನೈತಿ? ಅಯ್ಯೇ ಶರಕ್ಕ, ಹೊಸ್ತಾಗ ಮದುವೆ ಆದ್ರೆ ಉಂಡ್ರೆ ತಿಂದ್ರೆ ಅಂತ ಸಮಾಚಾರ ಇರ್ತತೇನ? ನನಗೆ ಅನಿಸ್ತತಿ ಏನೋ ಖುಷಿ ಸಮಾಚಾರನೇ ಇರ್ಬೇಕು ಅನಿಸ್ತತಿ ಈ ಸುಮ್ಮಿ ಮಕ್ಕ ನೋಡಿದ್ರ. ಕರೆಕ್ಟ್ ಗೆಸ್ ಮಾಡಿದ್ ನೋಡ್ಲಲ್ತಕ್ಕ ನೀನು ಖುಷಿ ಸಮಾಚಾರನ. ನಮ್ಮ ಮೀನಾಕ್ಷಿಗೆ 2 ತಿಂಗಳು ತುಂಬ 3ರಾಗಂತ ಈಗ. ಅಲ್ಲಲೇ ಸುಮ್ಮಿ ಲಲಿತಕ್ಕ ಗೊತ್ತಾಗದ ನನಗೆ ಗೊತ್ತಾಕತ್ತೇನ? ಅವ್ರ ಚಿಕ್ಕಮ್ಮನ ಮಗ್ಗ ನೀನು ಮಗಳು ಕೊಟ್ಟಿಯವ. ಮತ್ತು ನೀವು ಇಬ್ರು ಬೀಗ್ತಾರ ಆದ್ರೆ ನಿಮ್ಗೆ ಗೊತ್ತಿದ್ದೇ ಇರ್ತೈತಿ ಸಮಾಚಾರ ಏನು ಎತ್ತ ಅನ್ನೋದು. ಅದನ್ನ ಹೇಳಲ್ತಕ್ಕ. ನಾನಾ ನೋಡಿ ಕಡೆಯಲಾಗಿರಕ್ಕೆ ಕೈ ಮೇಲೆ ಕೈ ಹಾಕಿದ್ರೆ ಹೆಬ್ಬಟ್ಟು ಹೊರಗೆ ಅನ್ನಂಗ ನಾನು ಹೊರಗೆ ಬಿಟ್ಬಿಟ್ಟಿರವ ನೀವಿಬ್ರು ಒಂದಾಗಿ. ಹೋಗ ಶಾರು, ಹಂಗೆಲ್ಲ ಏನೇನಾರ ಅನ್ಕೋಬೇಡವ ನೀನು. ಹೌದಾ ಶರಕ್ಕ, ನನಗೂ ಈ ವಿಚಾರ ಏನು ಗೊತ್ತಿಲ್ಲ ಬಿಡು. ನಮ್ಮ ಚಿಕ್ಕಮ್ಮನ ಫೋನ್ ಮಾಡಿಲ್ಲ. ಈಗ ಒಂದು 15 ದಿವಸದಿಂದ ಏನೋ ಮಾಡಿದ್ರವ, ತಿರುಗಿ ಫೋನ ಮಾಡಿಲ್ಲ. ನನಗೂ ಮಾಡೋಕೆ ಸೌಡಿನ ಸಿಕ್ಕಲ್ಲ. ಚಲೋ ಆತ್ ಬಿಡ್ಲೆ ಸುಮ್ಮಿ, ವಿಚಾರ ಕೇಳಿ ಖುಷಿ ಆಯ್ತು ನನಗೆ. ಅಂದಂಗೆ ಮತ್ತೆ ಎಂದು ಹೊಂಟಿದ್ದು ಊರಿಗೆ? ನಾ ಒಮ್ಮಿಗೆ ಬಲ್ಕಿ ಬುತ್ತಿ ಮಾಡ್ಕೊಂಡು ಹೋದ್ರಾತು ಅಂತ ಮಾಡಿದ್ದೆ. ಆಕೆ ನಮ್ಮ ಮೀನಾಕ್ಷಿ ಯಾವ ಏನು ತಿನ್ನಕ್ಕೆ ತರಬೇಡ, ಹಂಗೆ ಬಂದು ಹೋಗಬೇ ನೋಡಂಗಾಗೈತೆ ನಿನ್ನ ಅಂತ ಅನ್ನಕತ್ತಾಳ. ಅದಕ್ಕೆ ಅಷ್ಟು ಅಂಗಡಿ ದಿನಸಿ ತಗೊಂಡು ಹೋಗಿ ಬರಲೇನ ಅಂತ ಅನ್ಸಕತ್ತೈತಿ. ಹೌದು ತಗ, ಅಷ್ಟ ಮಾಡಿ ಮತ್ತೆ ಇನ್ನೊಂದು 15 ದಿನ ಬಿಟ್ಟು ಬಲ್ಕಿ ಬುತ್ತಿ ಮಾಡ್ಕೊಂಡು ಕಾಳು ಕುಬ್ಸ ಮಾಡಿ ಬರುವಂತಂತ. ಅಯ್ಯಲ್ಲಲ್ತಕ್ಕ, ನಾವು ಒಬ್ಬಕ್ಕೆ ಹೆಂಗೆ ಅಡ್ಡಾಡೋದ? ನಾನು ಇವ್ರಿಗೆ ಅನ್ನೆ ಬರೀ ಹೋಗಿ ಬರೋಣ ಅಂತಂದು ನಾನೆಲ್ಲ ಇನ್ನೊಂದು ಸಲಕ್ಕೆ ಬರ್ತಾನೆ ಅಂತ. ಈಗ ನೀನು ಲಲಿತಕ್ಕನ ಕರ್ಕೊಂಡು ಹೋಗಿ ಬಾ ಶಾರಕ್ಕರ್ನ ಅಂತ ಅಂದಾರ. ನೀವಿಬ್ರು ಬರ್ಬೇಕ್ರವ. ಮತ್ತು ನೀ ಈ ವಿಚಾರ ಹೇಳಿದ್ಮೇಲೆ ನನಗೂ ಬರ್ಬೇಕು ಅನ್ಸಾಕತ್ತೈತಿಲೆ. ಆದ್ರೆ ನಮ್ಮ ಚಿಕ್ಕಮ್ಮ ನೋಡ ಒಂದು ಫೋನ್ ಮಾಡಿ ಹೇಳಿಲ್ಲ ಹಿಂಗಿಂಗವ ಅಂತಂದು. ಮತ್ತು ಹೆಂಗೆ ಬರಲಿ ನಾನು? ಈಗ ನಿನ್ನ ಜೊತೆ ಹೇಗೆ ಬಂದೆ ಅಂದ್ರೆ ಒಂಥರ ಅನಿಸ್ತದ ನಾನು ಬರೋಕೆ. ಸುಮ್ಮ ಶಾರಕ್ಕನ ಕರ್ಕೊಂಡು ಹೋಗಿ ಬಂದ್ಬಿಡು ನೀನು, ನಂದು ಕೆಲಸ ಐತೆ ಮನ್ಯಾಗ ಒಟ್ಟು. ಅಲ್ಲ ಲಲಿತಕ್ಕ, ಇವತ್ತು ಮುಂಜಾನೆ ಯಾರು ತೋರಿಸ್ಕೊಂಬಂದಾರ ಅಂತ ಅವ್ರ ದವಾಖಾನೆಗೆ. ಇನ್ನು ಆಗೆಲ್ಲ ಫೋನ್ ಮಾಡಿದ್ಲ ನನ್ನ ಮಗಳು ಹಿಂಗಿಂಗ್ಯವ ಅಂತಂದು. ಮತ್ತು ಇಷ್ಟು ಮೇಲೆ ಏನಾರ ನಿಮ್ಮ ಚಿಕ್ಕಮ್ಮರು ಮಾಡಿದ್ರೆ ಮಾಡ್ಬೋದು ಫೋನ. ಅವ್ರು ಮಾಡಲಿ ಮಾಡ್ದಂಗಿರಲಿ, ನೀ ನಮ್ಮ ಕಡೆಯಿಂದ ಬಾರವ. ಮತ್ತು ನಿನ್ನ ಚಿಕ್ಕಮ್ಮ ಫೋನ್ ಮಾಡಿಲ್ಲ, ಅದು ಆಗಿಲ್ಲ ಇದು ಆಗಿಲ್ಲ ಅಂತಂದು ಉದಾಹರಣೆ ಏನೇನಾರ ಹೇಳ್ಕೊಂತ ನಿಲ್ಬೇಡ. ಹೌದಾ ಲಲಿತಕ್ಕ? ಯಾರು ಸುದ್ದಿ ನಮಗೆ ಯಾಕೆ? ನಾವು ಸುಮ್ಮಿ ಕಡೆಯಿಂದ ಹೋಗೋಣ. ಆತ ತಗೊಳವ, ನೀ ಏನು ಬಿಡಂಗೆ ಕಾಣಂಗಿಲ್ಲ. ರೆಡಿ ಆಗಿರ್ತಂತಾಗ ಮುಂಜಾನೆಗೆ ಒಟ್ಟು ಗಡಾನ ಹೊಂಟು ಬಿಡೋಣ. ಆತ ತಗೊಳಲ್ತಕ್ಕ, ಬರಲೇ ಹಂಗಾರ? ನಾನು ಬರ್ತಂತ ತಗೊಳಲ್ತಕ್ಕ. ಸರಿ ತಗೋರಿ. ಎಷ್ಟು ಇರ್ಬೇಕು ನೋಡಿ ನಮ್ಮ ಚಿಕ್ಕಮ್ಮರು, ಒಂದು ಫೋನ್ ಮಾಡಿ ಹೇಳಿಲ್ಲ ಹಿಂಗಿಂಗವ ಅಂತಂದು. ಮದುವೆ ಮುಂದೆ ಎಷ್ಟು ಗಲಗಲ ಅಂದ್ರು, ಏ ಬಾರವ ನೀ ಇಲ್ಲದ್ರೆ ಹೆಂಗೆ ನಡಿತೈತಿ ಅಂತಂದು. ಅವಾಗ ಮಾಡೋರು ಯಾರು ಇದ್ದಿಲ್ಲ, ಹಾಗಾಗಿ ನನ್ನ ಮುಂದೆ ಇಟ್ಟಿದ್ರೆ. ಈಗ ಬೀಗ್ತಿಸಿ ಕಳ ಗಟ್ಟುಳ್ಳಕ್ಕೆ, ಹಾಗಾಗಿ ನನ್ನ ಕೈ ಬಿಟ್ಬಿಟ್ಟಾರ. ನಾಳೆ ಸುಮ್ಮಿ ಜೊತೆಗೆ ನಾವು ಹೋದ್ರೂ ಒಂದು ಸಂಕಟ, ಹೋಗ್ದಂಗಿದ್ರು ಒಂದು ನಮ್ಮನೆ ಸಂಕಟ. ಹೋಗಾಕ ನನಗೆ ಮನಸ್ಸಿಲ್ಲ ನಮ್ಮ ಚಿಕ್ಕಮ್ಮರು ಹೇಳಿಲ್ಲ ಅಂಥೇಳಿ. ಹೋಗ್ದಂಗಿದ್ರ ನೋಡಿ ಸುದ್ದಿ ಗೊತ್ತಿದ್ರೂ ಬಂದಲ್ಲ ಲಲಿತವ್ವ ಎಷ್ಟರ ಮಟ್ಟಿಗೆದಾಳ, ಭಾರಿ ದಿಮಾಕ್ ಬಂದ್ಬಿಟ್ಟೈತಿ ಈಗ ಅಂತ ಅದಕ್ಕೂ ಅಂತಾರ. ಏನಾರ ಆಗಲಿ ಒಟ್ಟು ಆರ ಬಾರ ಎಲ್ಲ ಪಾಪಿ ತಲೆ ಮೇಲೆ ಅನ್ನಂಗೆ ಹೋಗಿ ಬಂದು ನನಗೆ ಸುತ್ತಿಗೆಂತೈತಿ ಓಟು. ಹೆಂಗಾರ ಯಾಕಾಗಲಿ ಹೋಗಿ ಬಂದ್ಬಿಡ್ತಾನೆ. ಹೆಂಗೋ ವಿಷಯ ಗೊತ್ತಾಗೈತೆ, ಒಂದು ಹೆಜ್ಜೆ ಹೋಗಿ ಬಂದ್ರೆ ನಂದೇನು ಸೌಕಳಿ ಬರೋದಲ್ಲ. ಬರ್ರಿ ಬೀಗ್ರ, ಆರಾಮದಿರಿ? ಆರಾಮದಿಯಾ ಲಲಿತವ್ವ? ಆರಾಮದಿರಿ ಅಕ್ಕರ ನೀವು? ಹ್ಞೂ ರೀ ಅಕ್ಕರ, ಆರಾಮದ ನೋಡ್ರಿ. ನೀವು ಆರಾಮದಿರಲ್ರಿ? ಬರ್ರಿ ಕುತ್ಕ ಬರ್ರಿ, ನಿಂತ್ಕೊಂಡ ಮಾತಾಡಕತ್ತಿದ್ರಲ್ಲ. ಯಾಕೆ ಲಲಿತವ್ವ ಸಪ್ಪದಿಯಲ್ಲ, ಆರಾಮದಿ ಇಲ್ಲ? ಹಂಗೇನಿಲ್ರಿ ಚಿಕ್ಕಮ್ಮರ, ಆರಾಮದಾನೆ. ಅದು ನೀವೇನೋ ಫೋನ್ ಮಾಡಿದ್ದಿಲ್ಲ ಅಂತ ಲಲಿತಕ್ಕಗ, ಅದಕ್ಕೆ. ಶರಕ ಸುಮ್ಮನಿರ, ಅದೆಲ್ಲ ಏನು ಹಂಗೆ ಒಂದಿನ ಹೆಚ್ಚು ಕಮ್ಮಿ ಮಾಡ್ತಿರ್ತಾರೆ ಫೋನ್, ಅದನ್ನು ದೊಡ್ಡದು ಮಾಡೋದೈತೇನ? ಹೋಗಿ ಬಿಡ, ಅದು ಫೋನ್ ಸುದ್ದಿ ಏನು ಮಾಡ್ತೀರಿ. ಬರ್ರಿ ಕುತ್ಕ ಬರ್ರಿ. ಲಲಿತವ್ವ ನಿನಗೊಂದು ಖುಷಿ ಸಮಾಚಾರ ಹೇಳ್ಬೇಕತ್ತವೆ. ನನಗೂ ಗೊತ್ತಾತ್ರಿ, ನಿಮ್ಮ ಬೀಗ್ತಿ ಹೇಳಿದ್ಲು ಹಿಂಗಿಂಗ ನನ್ನ ಮಗಳು ಹೊಟ್ಟಿಲ್ಲದಾಳ, ಬಾ ಲಲಿತಕ್ಕ ಹೋಗಿ ಬರೋಣ ಅಂತಂದು. ಅದಕ್ಕೆ ಬಂದ್ವಿ. ನಮ್ಮ ಲಲಿತವ್ವ ಯಾಕೆ ಹಿಂಗೆ ಮಾತಾಡಕತ್ತಾಳ? ನಿಮ್ಮ ಬೀಗ್ತಿ ಹೇಳಿದ್ಲು ರೀ ಬಂದೆ ಅಂತಂದು. ಯಾವಾಗ ಹಿಂಗೆ ಮಾತಾಡೋದಕ್ಕೆಲ್ಲ ಏನೋ ನೋಡೋತಡಿ, ಆಮೇಲೆ ವಿಚಾರ ಮಾಡಿದ್ರಾತ. ಚಿಕ್ಕಮ್ಮರ ಮೀನಾಕ್ಷಿ ಕರೆದೆ ಅಂದ್ರೆ ಒಟ್ಟು ಮಾತಾಡ್ಸ್ಕೊಂಡು ನೋಡ್ಕೊಂಡು ಊರಿಗೆ ಹೋಗ್ಬಿಡ್ತೇವೆ ತಗರಿ ನಾವು. ಅಯ್ಯ ನೀವೇನ ಯವ್ವ ಎಷ್ಟು ಅವಸರ ಕಟ್ಟಿಗೆ ಬಂದಿರಲ್ಲ. ಈಟ್ ಮೊದಲೇ ಹೇಳಿದ್ರಿ ಅಂದ್ರೆ ನಾ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಬಂದ್ಬಿಡ್ತಿದ್ನಲ್ಲ ನನ್ನ ಸೊಸಿನ. ಅಲ್ಲೇ ನೋಡಿ ಮಾತಾಡಿಸಿ ಹಂಗೆ ನಿಮ್ಮ 3 ಬಸ್ ಹತ್ತಕ್ಕೆ ಬರ್ತದೆ ನಿಮಗೆ, ಇನ್ನೂ ಹಗರಾಕತ್ತಲ್ಲ ಕೆಲಸ. ಇವ ದೊಡವ ಯಾವಾಗ ಬಂದ್ರಿ? ಆರಾಮದಿಯಾ ಸರ್ ದೊಡವ ನೀನು? ಬಂದೆ ಬಾ, ನಾನಾ ಕರಿಬೇಕು ಅನ್ಕೊಂಡೆ ನಿನ್ನ. ನಿಮ್ಮವ್ವ ಭಾರಿ ಅವಸರದಾಗ ಅದಾಳ, ಒಟ್ಟು ಮಕ್ಕಳು ತೋರಿಸಿ 2 ಮಾತಾಡ್ಬಿಡು. ಮತ್ತು ಊರಿಗೆ ಹೋಗೋರದಾರ ಅಷ್ಟ ತನಕ ಅಂದ್ರೆ ನಾನು ಒಟ್ಟು ಚಾ ತಿಂಡಿ ತರಕ್ಕೆ ಹೇಳ್ತಾನೆ ಕಸ್ತೂರಿಗೆ.
ಹಂಗಾದ ನೆಟ್ಟನು ಮಾತಾಡ್ತೇವಲ್ಲ ಹಂಗಾಗಿ ಉರಿ ಬಿದ್ದಂಗೆ ಆಕತಿ. ಹಂಗೋದ್ರ ನೋಡಿ ಶಟ್ಕನ್ ನಮ್ಮ ಚಿಕ್ಕಮ್ಮರ. ಹ್ಞೂನವ ನಾವೆಲ್ಲ ಆರಾಮದ ನೋಡು. ನೀ ಆರಾಮದಿಯಲ್ಲ? ನೀ ಆರಾಮಿರ್ಬೇಕವ. ಮತ್ತು ಕೂಸ್ನೇಕೀಗ? ಹ್ಞೂ ದೊಡವ ನಾನು ಆರಾಮದನಿ. ಏನು ಕೆಲಸನ ಇಲ್ಲ, ಎಲ್ಲ ಕೆಲಸಗಾರ ಮಾಡ್ತಾರ. ಅತ್ತೇರಂತೂ ಇತ್ತನ ಕಡ್ಡಿ ಎತ್ತಿತ್ತಾಗ ಇಡಕ್ಕೆ ಬಿಡಂಗಿಲ್ಲ. ಏನಾರ ಬೇಕಂದ್ರೆ ಹೇಳು ನಾನೇ ಮಾಡ್ಕೊಡ್ತಾನೆ ತಿನ್ನಾಕ ಅಂತಾರ. ನನ್ನಂತೂ ಭಾಳ ಚಲೋ ನೋಡ್ಕೊಂತಾರೆ ದೊಡವ ಅತ್ತೇರು. ಹೌದೇನವ? ಚಲೋ ಆತ್ ಬಿಡ ಕೇಳಿ ನಿನ್ನ ಬಾಯಾಗಿಂತ ಮಾತು. ಯಾ ದೇವ್ರಿಗೆ 2 ಹೂ ಜಾಸ್ತಿ ಏರ್ಸಿದ್ದೇನ ಹೋದ ಜನ್ಮದಾಗ. ಈ ಜನ್ಮದಾಗ ಇಂಥ ಒಳ್ಳೆ ಅತ್ತೆ ಸಿಕ್ಕಾರ ನಿನಗೆ. ಚಲೋ ಹೊತ್ನ ನೋಡ್ಕೊಂಡು ಹೋಗ್ಬೇಕು ನೋಡವ ನಾಳೆ ಮುಂದೆ ನೀನು. ಅಲ್ಲಲೇ ಸುಮ್ಮನೆ ಹೊಟ್ಟಿಲಿರೋ ಹುಡುಗಿಗೆ ಚಂದಾಗಿ ಉಂಡು ತಿಂದು ಆರಾಮಿರವ, ಆರೋಗ್ಯವಾಗಿನ ಮಗು ಹುಡ್ತೈತಿ, ದವಾಖಾನೆ ತೋರಿಸ್ಕೊಳವ ಅಂತಂದು ಅಂಥವೆಲ್ಲ ಹೇಳೋದು ಬಿಟ್ಟು ಮುಂದೆ ಅತ್ತೆ ಮಾವನ್ ಚಲೋ ನೋಡ್ಕೋಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ನೀನು ಹೇಳ್ಕೊಟ್ಟ ಮೇಲೆ ಕಲಿಬೇಕಾಗಿಲ್ ತಗ. ಮೀನಾಕ್ಷಿ ಭಾಳ ಶಾಣಕ್ಯದಾಳ, ಎಲ್ಲ ನೋಡ್ಕೊಂಡು ಹೋಗ್ಕೊಳಕ್ಕೆ ಗೊತ್ತೈತಕ್ಕಿಗೆ. ಮೀನಾಕ್ಷಿ ನಿಮ್ಮ ಅವ್ವರ್ನ ದೊಡ್ಡವ್ರನ್ನ ಎಲ್ಲರನ್ನ ಕರ್ಕೊಂಬ ಇಲ್ಲೇ ಚಾ ಕುಡಕ. ಹಾಂ ಅತ್ತಿ ಕರ್ಕೊಂಬರ್ತಾನೆ. ಬಾರ ಶರಕ್ಕೆ 2 ಗುಟ ಚಾ ಕುಡೋದು ಹೋಗೋಣ ಬಾ. ಊರ ಕಡೆ ಹೊತ್ತಾಕೈತೆ ಮತ್ತೆ. ಹೋಲ್ ಬಿಡಲ್ಲ ಅಲ್ತಕ. ಯಾಕಷ್ಟು ಬೇಜಾರು ಮಾಡ್ಕೊಂತೀವಿ? ಯಾಕಾರ ಹೇಳಿರಕ್ಕಿಲ್ಲ, ಫೋನ್ ಸರಿ ಇರೋಕ್ಕಿಲ್ಲ, ಇಲ್ಲ ನಿನ್ನ ಫೋನೇ ಏನಾರ ಆಗಿರ್ಬೇಕು. ಅದಿಷ್ಟಕ್ಕೆ ಹಿಂಗೆ ಮಕ್ಕ ಗಂಟು ಮಾಡ್ಕೊಂಡ್ರೆ ಹೆಂಗೆ? ನಿಮ್ಮ ಚಿಕ್ಕಮ್ಮರು ಹೆಂಗೆ ಅಂತ ನಿನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡು. ಗೊತ್ತಿತ್ತಲೇ ಶರಕ್ಕ, ನಮ್ಮ ಚಿಕ್ಕಮ್ಮ ಹೆಂಗೆ ಏನು ಅನ್ನೋದು ಗೊತ್ತಿತ್ತು ನನಗೆ. ಆದ್ರೆ ಹಿಂಗೆ ಇಷ್ಟು ಗಿಡ ಬದ್ಲೇಕರ ಅಂತ ಗೊತ್ತಿದ್ದಿಲ್ಲ. ದೊಡವ ನೋಡ್ರಿ ನಾಷ್ಟ ಮಾಡ್ರಿ. ಹ್ಞೂನವ ತಗ ಮೀನಾಕ್ಷಿ, ಇದ್ರಾಗ ಹಣ್ಣು ಖಾರ ಅದಾವು, ಹಣ್ಣು ಅಷ್ಟು ತಿನ್ನು ನೀನು. ಇವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದೀವಿ? ನಾ ಹೇಳಿರಿಲ್ಲ ನೀ ಅಷ್ಟ ಬಂದು ಹೋಗವ ಅಂತಂದು ಸುಮ್ಮನೆ ಹೊತ್ಕೊಂಬಂದೆ ನೋಡಿ. ಇವನ್ನ ಮನ್ಯಾಗ ಜಗ್ಗಷ್ಟು ತಂದು ಇಟ್ಟಾರ ನಮ್ಮ ಮನ್ಯಾಗ ಇವರು. ಅವನ್ನ ತಿನ್ನೋರು ಯಾರಿಲ್ಲ. ಅಲ್ಲವ ನೀ ಏನ ಅಂತೀಯ ಹಂಗ ಬಾ ಅಂತಂದು. ನಾಳೆ ಮತ್ತೆ ಮಾವ ಏನು ಅನ್ಕೊಂತಾರ? ಮಗಳು ನೋಡಕ್ಕೆ ಬಂದಾಳ ನೋಡ, ತಾಯಿಯಾಗಿ ಒಂದು ಕೈಯಾಗಿ ಏನು ಹಿಡ್ಕೊಂಬಂದಲ್ಲ, ಏನು ನಿಕ್ಕರಿ ಮದಾಳಿಕೆ ಅಂತ ಅನ್ಕೊಳಲ್ಲ. ಇದ್ರಾಗ ಹೂವು ಹಣ್ಣು ಎಲ್ಲ ಅದಾವು. ಹೂವು ದೇವ್ರಿಗೆ ಏರಿಸು ಇಲ್ಲ ನಿಮ್ಮ ಅತ್ತೆ ರೇಟ್ಗಲ್ಲಿ. 4 ತಿಂಗಳು ಮುಗಿಯೋ ತನಕ ಹೂವು ಪವು ಏನು ಇಟ್ಕೊಬಾರ್ದೇನ, ಏನು ಕಳ್ಕೊಬ್ಸ ಹಾಕ್ಬೇಕು. ಹೂ ಇಟ್ಕೋಬಾರ್ದು, ಹೊಸ ಅರವಿ ಉಡಬಾರ್ದು, ಹಳ್ಳ ಹೊಳೆ ದಾಟಬಾರ್ದು. ಏನುವ ನೆನಪಿರಲಿ. ಇನ್ನೊಂದು 8-10 ದಿನ ಬಿಟ್ಟು ಬೌಕೆ ಬುತ್ತಿ ಮಾಡ್ಕೊಂಬರ್ತಾನವ. ಬಂದು ಕಳ್ಕೊಬ್ಸ ಮಾಡಿ ನಿನ್ನ ಕರ್ಕೊಂಡು ಹೋಗ್ತಾನಂತ ಊರಿಗೇನು. ಅಮ್ಮರಿಬ್ರು ಅನ್ನಕತ್ತಿದ್ರು ನಾವು ನೋಡ್ಬೇಕು ಅಂತಂದು. ಮತ್ತು ಈಗ ಏನು ಬರ್ತಾರ ಸುಮ್ಮನೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾನಲ್ಲ 15 ದಿನ ಬಿಟ್ಟು ಅಂದು ನಾನು ಸುಮ್ಮನೆ ಬಂದಾನೆ. ಸರಿ ತಗೊಳವ. ಅಂದಂಗೆ ಇನ್ನೊಂದು ಮಾತು ಕೇಳ್ಬೇಕತ್ ಮೀನಾಕ್ಷಿ. ನಿಮ್ಮ ಮಾವ ಇಲ್ಲೇ ಕೆಲ್ಸಕ್ಕೆ ಸೇರೋಣ ಅಂದಲ್ಲ, ನಿಮ್ಮ ಅತ್ತಿನ ಇಲ್ಲೇ ಬಂದದಾಳೇನ? ಅಲ್ಲಿ ಮನೆಗೆ ಇಲ್ಲಾಕಿ ಅದಕ್ಕೆ. ಯಾರ ಭಾಗ್ಯವತ್ತಿನ? ಇಲ್ಲಿ ಬಿಡು, ಮಾವ ಒಂದೈತಿ. ಇಲ್ಲ ಅಡುಗೆ ಮಾಡಿದ್ರಾಗ ಕೊಟ್ಟು ಕಳ್ಸಿರ್ತಾರ ಅತ್ತೀರ. ಅಲ್ಲೇ ಅವನು ಗೆಸ್ಟ್ ಹೌಸ್ನಾಗ ಅದ ನನ್ನೆಲ್ಲ ಅಲ್ಲೇ ಊಟ ಮಾಡ್ತಾನೆ ಮಾವ. ಒಟ್ಟು ಒಳಗೇನು ಬಂದ್ರೂ ಹಂಗೆ 2 ಮಾತಾಡಿ ಹಂಗೆ ಇವ್ರ ಜೊತೆಗೆ ಹೋಗ್ಬಿಡ್ತಾನೆ. ಹೌದೇ? ಮತ್ತು ಮನೆಯಾಗ ಇಲ್ಲ, ಇಲ್ಲಿ ಗಂಡನ ತಕ್ಕ ಇಲ್ಲ, ಮಗಳನ್ನ ಕರ್ಕೊಂಡು ಎತ್ಲಾಗ ಹೋಗ್ಲಿಕ್ಕೆ ಒಂದು ಮಾತು ಹೇಳಿಲ್ಲ ನೋಡಿ ಇಂತಲ್ಲಿ ಹೊಕ್ಕನಿ ಇಂತಲ್ಲಿಲ್ಲ ಅಂತಂದು. ಅಯ್ಯೋ ಶಿವನೇ, ಎಲ್ಲಂತ ಹುಡುಕ್ಬೇಕಾತವ ಈ ಪಟಿಕಿನ್ನ? ಇನ್ನು ಸಣ್ಣ ಕೂಸ ಇಂಥ ಹುಡುಗಿ ಇಂಥ ಹುಡುಗ ಕಳೆದೈತ್ರಿ ನಮ್ದು ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ. ಎಲ್ಲ ತಿಳುವಳಿಕಿದ್ದಕ್ಕೆ ಬೇಕಂತನ ಹೋಗಿರ್ತಾಳ ಅಂತಾರ. ಈಗ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರನ ನಾವು. ಅಲ್ಲ ಮೀನಾಕ್ಷಿ, ಒಂದು ಮಾತು ನಿಮ್ಮ ಅತ್ತೆ ಮಾವು ಹೇಳು ಅಂತ ಹೇಳಿದ್ದಿಲ್ಲ ನಾನು. ಆ ಯಪ್ಪನ ಕೆಲಸದ ಮೇಲೆ ಲಕ್ಷ್ಯ ಇರಲಿ, ಕೆಲ್ಸಕ್ಕೆ ಕರ್ಕೊಂಡ್ಮೇಲೆ ಕೈ ಬಾಯಿ ಸುದ್ದ ಇಲ್ಲ ಅಷ್ಟರ ಮಟ್ಟಿಗೆ ಅಂತಂದು ಹೇಳವ ಅಂತ ಹೇಳಿದ್ದಿಲ್ಲ ನಾನು. ಹೇಳೇ ಇಲ್ಲ ಅದನ್ನು. ಹೇಳೇನು ಬೇ ಮಾವರಿದ್ದು ಇಲ್ಲವ ಹಾಗೇನಿಲ್ಲ, ಕೆಲಸ ಚಲೋ ಐತೆ ಒಂದು ಅದಕ್ಕೆ ಇಟ್ಕೊಂಡನಿ ಅಂತಂದು ಅಂದ್ರು. ಮತ್ತು ಹಂಗೆ ಹೇಳಲಿಕ್ಕಿನ ನಾನು ಒಳ್ಳೆ ಮಳೆ ಹೇಳಿದೆ ಅಂದ್ರೆ ಅಸಹ್ಯಲ್ಲೇನ ನಮ್ಮ ಫ್ಯಾಮಿಲಿ ಮೇಲೆ ನಾವು ಏನು ಅನ್ಕೊಳಲ್ಲ. ಅವರು ಎಂಥ ಜನ ಅದಾರಪ್ಪ ಇವ್ರು ಅನ್ನಂಗಾಗಲ್ಲ. ಅದಕ್ಕೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲಿಲ್ಲ. ಒಂದು ಮಾತು ಹೇಳಿದೆ ಮಾವರ ಇಲ್ಲವ ಅಡ್ಡಿ ಇಲ್ಲ ಗಂಡ್ಮಗ ಅಂದ್ರೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ನಾನು. ಹೌದಾ? ಆತಲ್ ಬಿಡು ಅತ್ಲಾಗ. ನಮಗೆ ಗೊತ್ತಿದ್ದು ಹೇಳಿಬಿಟ್ರೆ ಮುಗಿದೋತು. ಅವ್ರ ಮನಸ್ಸು ಬಂದು ಅವ್ರು ಇಟ್ಕೊಂಡ್ರೆ ಏನಾರು ಯಾಕೆ ಮಾಡ್ಕೊವಲ್ರಕ್ಕ. ನಾಳೆ ಗೊತ್ತಿದ್ದು ಒಂದು ಮಾತು ಅನ್ಲಿಲ್ಲ ನೋಡಿ ನಮ್ಮ ಎದುರಿಗೆ ಹೇಳಿದ್ರೆ ನಾವು ಇಟ್ಕೊಂತಿದ್ದಿಲ್ಲ ಅವ್ನ ಕೆಲಸಕ್ಕೆ ತೆಗೆದು ಮತ್ತು ಬೇರೆದರ್ನಾರ ಕರ್ಕೊಂತಿದ್ವಿ ಅಂತ ನಮ್ಮ ಮೇಲೆ ಒಂದು ಮಾತು ಬರಬಾರ್ದಲ್ಲ. ಚಲೋ ಆತ್ಬಿಡು. ಅವ್ರ ಅಷ್ಟು ಅಂದಮೇಲೆ ನಾವ್ರ ಏನು ಮಾಡೋಕ್ಕಾಕತಿ? ಏನವ ಹೊಟ್ಟೆಂದು ಬಾಯಂದು ಎಲ್ಲ ಕಷ್ಟ ಸುಖ ಮಾತಾಡಿದ್ರೆ ಇಲ್ಲ ಮುಗಿತಿಲ್ಲಲೇ ಸುಮ್ಮಿ? ಎಷ್ಟೊತ್ತನ ಅದು ಮಾತಾಡೋದು? ಇಲ್ಲವಾ ನಮ್ದು ಏನೈತಿ ಕಷ್ಟ ಸುಖ ಮಾತಾಡಕ್ಕೆ? ನನ್ನ ಮಗಳು ಆರಾಮ್ ಸುಖವಾಗಿನ ಅದಾಳ ಅಷ್ಟ. ಇಂಥವು ಈ ಹೋಟೆಲಿದ್ದಾಗ ಗೊತ್ತಾಗಂಗಿಲ್ಲಲ್ಲ ಒಂದೊಂದು ವಿಚಾರ. ಅದನ್ನ ಹೇಳಕತ್ತಿದ್ದೆ. ಹೊಸ ಸೀರೆ ಉಡ್ಬೇಡ, ಹಳ್ಳ ಹೊಳೆ ದಾಟಬೇಡ, ಮತ್ತು ಹೂವು ಪೂವು ಇಟ್ಕೋಬೇಡವ, ಕುಬ್ಬಿಸಾಗ ಮಠ ಅಂತ ಅದನ್ನ ಹೇಳಕತ್ತಿದ್ದೆ ಅಷ್ಟೆ. ಸರಿ ತಗೊಳವ ಮೀನಾಕ್ಷಿ, ಬರ್ತೇನೆ ನಾವು. ಆರಾಮಿರ. ನಿನ್ನ ಮಗನ ಚಲೋ ನಿಂಗೆ ಬೆಳೆಸೇನ ಚಂದಾಗಿ ದವಾಖಾನೆ ಪವಾಖಾನೆ ತೋರಿಸ್ಕೊಂಡು ಉಂಡು ತಿಂದು ಗಟ್ಟಿರ. ಸರಿ ತಗೋದವ. ಹೋಗ ನಮ್ಮವ್ವ ಏನು ಮಾಡ್ತೇವೆ ಗಂಡು ಹುಡುಗರನ್ನ. ನನಗೂ ಒಂದು ಗಂಡು, ನಮ್ಮ ಮನೆಯವರು ಒಬ್ರ. ಒಟ್ಟು ಹೆಣ್ಮಕ್ಳು ಅನ್ನಂಗೆ ಇಲ್ಲಿ ನೋಡಿ ಮನ್ಯಾಗ ಯಾರು ಈ ಪಟ್ಟಿಂದ ಹೆಣ್ಣು ಹುಡುಗಿ ಆಗ್ಲವ ನನ್ನ ಸೊಸಿಗೆ. ನನಗಂತೂ ಭಾಳ ಅಂದ್ರೆ ಭಾಳ ಹೆಣ್ಣು ಹುಡುಗಿ ಮೇಲೆ ಆಸೆ ಐತೆ ನೋಡು. ಚಂದನ ಫ್ರಾಕ್ ಅಂತ, ಜಡಿ ಅಂತ, ಕೊಳ್ಳ ಸರ, ಬಳಿ 1-2 ಅಲಂಕಾರ ಮಾಡಕ್ಕೆ ಹೆಣ್ಣು ಹುಡುಗರಿಗೆ. ಅದಕ್ಕೆ ಹೆಣ್ಣು ಹುಡುಗಿನ ಬೇಕು ನನಗೆ. ಹಬ್ಬ ಹುಣ್ಣಿಮೆಗೆ ಎಂದ ಲಂಗ ಜಾಕೆಟ್ ಹಾಕ್ಯಂದು ಮನೆ ತುಂಬ ಓಡಾಡ್ತಂದ್ರೆ ಹುಡುಗಿ ಎಂಥ ಚಂದ ಅಂತಿದ್ದಿ.
ಅದಕ್ಕೆ ಹೆಣ್ಣು ಹುಡುಗಿನ ಆಗ್ಬೇಕು ನಮಗೆ, ಗಂಡು ಹುಡುಗ್ರು ಬೇಡ ಬೇಡ ನಮಗೆ. ಬ್ಯಾಡ್ ಬಿಡ್ರಿ ಬೀಗ್ರ, ನಾನು 2 ಹೆಣ್ಣು ಹಾಡ್ದಾನಿ, ನನ್ನ ಮಗಳಿಗಾರ ಒಂದು ಗಂಡು ಹುಟ್ಲಿ. ಕೇಳಿಸ್ಕೊಂಡೇನ್ವಾ ಮೀನಾಕ್ಷಿ, ನಿಮ್ಮವ್ವ ಅತ್ತಿ ಮಾತಾಡಿದ್ದೆ ನೋಡು, ಒಬ್ರಿಗೆ ಹೆಣ್ಣು ಹುಡುಗಿ ಬೇಕಂತ, ಒಬ್ರಿಗೆ ಗಂಡು ಹುಡುಗ ಬೇಕಂತ. ಸುಮ್ಮನೆ ನಾ ಏನಂತಾನೆ, ಅವಳಿ ಜವಳಿ ಹಾಡದ್ ಬಿಡು, 2 ಒಂದೊಂದು, ಒಂದು ಹುಡುಗ ಒಂದು ಹುಡುಗಿ ಕೂಡ ಒಂದ ಸಲಕ್ಕೆ ಆಗಿ ಹೋಗತಿ, ಇಬ್ಬರಿಗೆ ಆಸೆ ಪೂರೈಸ್ಬಿಡ್ತೈತಿ.